ಈ ಬಾಡಿಲಿ ಒಂದು 3 ಟೈಪ್ಸ್ ಇರುತ್ತೆ ಸರ್, ಎಂಡೋಮಾರ್ಫು, ಎಕ್ಟೋಮಾರ್ಫು, ಮೆಸೋಮಾರ್ಫ್ ಅಂತ. ಅದಕ್ಕೆ ಯಾಕೆ ಈ ಸೆಲೆಬ್ರಿಟೀಸ್ ಎಲ್ಲ ಏನ್ ಮಾಡ್ತಾರೆ, ಯಾಕೆ ಅವ್ರ ಸಿನಿಮಾ ಅಷ್ಟು ಲೇಟ್ ಆಗಿ ಬರ್ತಾ ಇದೆ ಅಂದ್ರೆ, ಅವರು ಇಲ್ಲಿ ಟೋನ್ ಆಗ್ತಾ ಇರ್ತಾರೆ, ಮಧ್ಯ ಅಲ್ಲಿ ಪ್ರೊಡ್ಯೂಸರ್ ಹತ್ರ ದುಡ್ಡಿರಲ್ಲ, ಸಿನಿಮಾ ನಿಂತೋಗಿರುತ್ತೆ. ಇನ್ನೊಂದೇನಂದ್ರೆ ನೀವು ಬ್ರೀತ್ ಔಟ್ ಬ್ರೀತ್ ಇನ್ನೂ ಮಾಡೋಕ್ಕಾಗಲ್ಲ. ವರ್ಕೌಟ್ ಮಾಡ್ಬೇಕಾದ್ರೆ ಮಾಡ್ಬೇಕದು ಯೂಶಲಿ. ಆಕ್ಚುಲ್ ಆಗಿ ನೀವೇ ಫಸ್ಟ್ ಜಿಮ್ ಟ್ರೈನರ್ ಆಗಿದ್ರೆ. ಹೇಮಂತ್ ಅಂತ ಮಾಡ್ತಾರೆ, ಐರಾವತ ಇಂದ ಹೇಮಂತ್ ಅಂತ ಮಾಡ್ತಾ ಇದ್ದಾರೆ. ನೋಡಿ ಡೆವಿಲ್ ಸಿನಿಮಾ ಸಾಂಗ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಾರೆ ಸರ್. ಅದೇನೆ ಸಖತ್ ಇದಾಗೋಯ್ತು. ಏನಪ್ಪ ಇಷ್ಟೊಂದು ಚೇಂಜ್ ಓವರ್ ಆಗುವ. ಒಂದಷ್ಟು ಟ್ರಾಲ್ ಮಾಡಿದ್ರು, ಅಯ್ಯೋ ಫುಲ್ಲು ಜೈಲ್ ಒಳಗಡೆ ಇದಾರೆ, ಫುಲ್ಲು ಮುಖ ಹೋಗ್ಬಿಟ್ಟಿದೆ ಅವ್ರದ್ದು. ಸರ್ ದುಡ್ಡಿದ್ದಾಗ ಅದೆಲ್ಲ ಏನು ಇಲ್ವೇ ಇಲ್ಲ ಸರ್. ನಾನು ಫ್ಯಾನ್ಸ್ ಗಳಿಗೆ ಹೇಳ್ತಾ ಇರೋದು, ಒಂದು ಖುಷಿ ಸಂದೇಶ ಕೊಡ್ತಾ ಇರೋದು, ಆದಷ್ಟು ಬೇಗನೆ ಬರ್ತಾರೆ ನೋಡಿ ಸರ್. ಫಸ್ಟ್ ಆಫ್ ಆಲ್ ಕೇಸಲ್ಲಿ ಇನ್ವಾಲ್ವೇ ಆಗಿಲ್ಲ. ಸೂರ್ಯ ಚಂದ್ರ ಮಿಲನಾನೆ ಗ್ರಹಣ. ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಎಕ್ಸಸೈಸು, ಫ್ರೀ ಎಕ್ಸಸೈಸು ಮಾಡಬೇಕು. ಬೇಸಿಕ್ ವಾಕಿಂಗು, ಥ್ರೆಡ್ಮಿಲ್ಲು, ಕ್ರಾಸ್ ಟ್ರೈನರು, ಸೈಕ್ಲಿಂಗು ಏನಾದರೂ ಮಾಡಿರಬೇಕು. ಒಂದು 5 to 10 ಮಿನಿಟ್ಸ್, ಮಿನಿಮಮ್ ಒಂದು 20 ಮಿನಿಟ್ಸ್ ಮಾಡಬೇಕು. ಅವ್ರ ಎನರ್ಜಿ ಲೆವೆಲ್ ನೋಡಿಕೊಂಡು 5-10 ನಿಮಿಷ ಮಾಡಿದ್ರು ಸಾಕು, ಬಿಗಿನರ್ಸ್. ಆಮೇಲೆ ಇನ್ನು ವರ್ಕೌಟ್ ಮಾಡ್ತೀನಿ ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಟ್ರೈನರ್ ಇವತ್ತು ಹೇಳ್ಕೊಡೋದಕ್ಕೆ ದುಡ್ಡು ಕೊಟ್ರೆ ಮಾತ್ರ ಹೇಳ್ಕೊಡ್ತಾರೆ, ಇಲ್ಲಾಂದ್ರೆ ಹೇಳ್ಕೊಡಲ್ಲ. ಎಲ್ಲಾದ್ರೂ ಒಳ್ಳೆ ಟ್ರೈನರ್ ಸಿಗ್ಬೇಕು. ಹಂಗೆ ಈ ಸ್ಟೂಡೆಂಟು ಕೂಡ ಆ ಒಳ್ಳೆ ವ್ಯಕ್ತಿ ಆಗಿರ್ಬೇಕು, ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರಬೇಕು. ಬಾಡಿಗೆ ಒಂದಿನ ರೆಸ್ಟ್ ಕೊಡ್ಲೇಬೇಕು. ಅದು ಬಿಟ್ರೆ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರಬೇಕು. ಏನ್ ಫುಡ್ ಹೇಳಿರ್ತಾರೆ ಅದನ್ನ ಕರೆಕ್ಟ್ ಆಗಿ ತಿನ್ನಬೇಕು ಸರ್. ಮೈನು ಜಿಮ್ಮು, ಈ ಬಾಡಿ ಬಿಲ್ಡಿಂಗು, ಫಿಟ್ನೆಸ್ಸು, ವೆಯ್ಟ್ ಲಾಸು, ವೆಯ್ಟ್ ಗೇನು, ಫ್ಯಾಟ್ ಲಾಸು ಏನೇ ಇತ್ತು ಅಂದ್ರು ಇದೆಲ್ಲ 60% ನಿಮ್ದು ಫುಡ್ ಅಲ್ಲಿ ಆಟ. ಇನ್ನ 30% ರೆಸ್ಟ್, ಇನ್ 10% ಮಾತ್ರ ವರ್ಕೌಟ್ ಸರ್, ಅಷ್ಟೇ. ಇದೇ ಟ್ರಿಕ್. ಇದು ತಿಳ್ಕೊಂಡ್ಬಿಡ್ತು ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು ಸರ್. ಕೆಲವರು ವರ್ಕೌಟ್ ಅಂತ ಅದನ್ನೇ ಹೆವಿ ಮಾಡ್ತಾರೆ, ತಿನ್ನೋದು ಇಷ್ಟು ತಿಂತಿರ್ತಾರೆ. ಕೆಲವ್ರು 2 ಅವರ್ 3 ಅವರ್ ಮಾಡ್ತಾರೆ ವರ್ಕೌಟ್. ಅದು ಕಾಂಪಿಟೇಷನ್ ಮಾಡೋರು ಡಬಲ್ ವರ್ಕೌಟ್ ಮಾಡ್ತಾರೆ. ಅವ್ರ ಫೀಡಿಂಗ್ ಹಾಗೆ ಇರುತ್ತೆ. ಬಟ್ ನಾರ್ಮಲ್ ಆಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋನು, ಟೈಮಿಂಗ್ಸ್ ಈಗ 1 ಗಂಟೆ 1:30 ಊಟ ಮಾಡೋನು, 4 ಗಂಟೆಗೆ ಮಾಡೋನು ಹೋಗಿ ವರ್ಕೌಟ್ ಮಾಡಿದಾಗ ಅದು ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ. ಈಗ ಪ್ರೋಟೀನ್ಸ್ ಅಂತ ತಗೋತಾರೆ. ಸೊ ನಿಮ್ಮ ಬಾಡಿ ಪ್ರೋಟೀನ್ ಹಾಕೋದು ಬೇರೆ, ನಿಮ್ಮ ಪ್ರೋಟೀನ್ ನಾನು ಹಾಕ್ತು ಅಂದ್ರೆ ನನಗೆ ಬರಲ್ಲ. ಪ್ರೋಟೀನ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ಈ ಬಾಡಿಲಿ ಒಂದು 3 ಟೈಪ್ಸ್ ಇರುತ್ತೆ ಸರ್, ಎಂಡೋಮಾರ್ಫು, ಎಕ್ಟೋಮಾರ್ಫು, ಮೆಸೋಮಾರ್ಫ್ ಅಂತ. ಆ ಬಾಡಿ ನೋಡ್ಕೊಂಡು ನಮ್ಮ ಡಯೆಟ್ಟು, ವರ್ಕೌಟು ಅದು ಟ್ರೈನರ್ಗೆ ಗೊತ್ತಿರಬೇಕು. ನಾವು ಅವ್ರ ಹತ್ರ ಆ ಬಾಂಡಿಂಗ್ ಅಲ್ಲಿ ಇದ್ರೆ ಮಾತ್ರ ಏನು ಫೀಡ್ ಮಾಡಿದ್ರೆ ಬಾಡಿ ನಂದು ಡೆವಲಪ್ ಆಗುತ್ತೆ. ಓಕೆ, ಇದು ಯಾವುದೋ ಒಂದು ಸಿನಿಮಾ ಇದೆ, ಸಣ್ಣ ಆಗಕ್ಕೆ ಹೇಳಿದ್ದಾರೆ ಅಂದರೆ ಓಕೆ ನಾನು ಏನು ಕಟ್ ಮಾಡಿದ್ರೆ ನನ್ನ ಬಾಡಿ ಲೀನ್ ಬಾಡಿ ಆಗುತ್ತೆ ಅಂತ. ಸಣ್ಣ ಆಗ್ಬಿಡೋದು ಅಂದ ತಕ್ಷಣ ಫುಲ್ಲು ಬೊಜ್ಜು ಇಟ್ಕೊಳ್ಳೋದಲ್ಲ. ಆ ಸ್ಲಿಮ್ ಆಗಬೇಕು, ಒಂದು ಫಿಟ್ ಆಗಿ ಅಂತ ಹೇಳಿದ್ರೆ ಅದಕ್ಕೆ ವರ್ಕೌಟ್ ಬೇರೆ ಇದೆ. ಆಮೇಲೆ ಎಷ್ಟೆಷ್ಟು ರಿಪಿಟೇಷನ್ಸ್, ಎಷ್ಟು ವೇರಿಯೇಷನ್ಸ್ ಮಾಡಬೇಕು ಅಂತ ಇರುತ್ತೆ. ಬಿಫೋರ್ ಫುಡ್ ಏನು ತೊಗೊಂಡ್ಬರ್ಬೇಕು ಜಿಮ್ಗೆ ಬರೋರು, ಆಫ್ಟರ್ ಫುಡ್ ಏನು ತೊಗೋಬೇಕು. ಆಮೇಲೆ ಎವ್ರಿ 2 hours ಫೀಡ್ ಮಾಡ್ತಾ ಇರಬೇಕು ಫುಡ್, ಅಂದ್ರೆ ಪ್ರೋಟೀನ್ ಫುಡ್ಗಳನ್ನ. ಆಮೇಲೆ ಜಾಸ್ತಿ ಪ್ರೋಟೀನ್ ತಗೊಂಡ್ರು ಪ್ರಾಬ್ಲಮ್ಮೇ. ನಿಮ್ಗೆ ಅದ್ರ ತಕ್ಕಂಗೆ ಬ್ಯಾಲೆನ್ಸ್ಗೆ ಕಾರ್ಬ್ಸ್ ಇರಬೇಕು, ಫೈಬರ್ ಇರಬೇಕು, ವಾಟರ್ ಹಾಗೆ ಕುಡಿಬೇಕು. ದಿನಕ್ಕೆ ಒಂದು 4 ಲೀಟರ್ ವಾಟರ್ ಕುಡಿಬೇಕು. ಇದೆಲ್ಲ ಒಂದು ಸೈಕಲ್ ಅಂತ ಮಾಡ್ತೀವಿ. ಒಂದು 3 ತಿಂಗಳು ದಪ್ಪ ಆಗ್ಬೇಕಂದ್ರೆ 3 ತಿಂಗಳು, ಸಣ್ಣ ಆಗ್ಬೇಕಂದ್ರೆ 3 ತಿಂಗಳು, ಬಾಡಿನ ಶೇಪ್ ಮಾಡಬೇಕು ಅಂದ್ರೆ 3 ತಿಂಗಳು, ಬಾಡಿನ ಕಟ್ ಮಾಡಬೇಕು, ಈ 6 ಪ್ಯಾಕು 8 ಪ್ಯಾಕು ಮಾಡಬೇಕು ಅಂತ ಅದಕ್ಕೊಂದು 3 months. ಹೆಂಗೆ ನೀವು ಟೋಟಲ್ ಆಗಿ ಒಂದು 1 year ಬೇಕೇ ಬೇಕು ಒಂದು ಬಾಡಿನ ಒಂದು ಡೆಫಿನೇಷನ್ ತಗೊಂಡ್ಬರೋಕೆ, ಒಂದು ಇದರಿಂದ ಇನ್ನೊಂದು ಸ್ಟೇಜಿಗೆ ತಗೊಂಡು. ಅದಕ್ಕೆ ಯಾಕೆ ಈ ಸೆಲೆಬ್ರಿಟೀಸ್ ಎಲ್ಲ ಏನ್ ಮಾಡ್ತಾರೆ, ಯಾಕೆ ಅವ್ರ ಸಿನಿಮಾ ಅಷ್ಟು ಲೇಟ್ ಆಗಿ ಬರ್ತಾ ಇದೆ ಅಂದ್ರೆ, ಅವರು ಇಲ್ಲಿ ಟೋನ್ ಆಗ್ತಾ ಇರ್ತಾರೆ, ಮಧ್ಯ ಅಲ್ಲಿ ಪ್ರೊಡ್ಯೂಸರ್ ಹತ್ರ ದುಡ್ಡಿರಲ್ಲ, ಸಿನಿಮಾ ನಿಂತೋಗಿರುತ್ತೆ. ಇವ್ರು ಅಷ್ಟರಲ್ಲಿ ಏನ್ ಮಾಡಿರ್ತಾರೋ, ಸಿನಿಮಾ ನಿಂತೋಯ್ತಲ್ಲ ಬಿಡು ಅಂತ ವೆಕೇಶನ್ ಅಥವಾ ಅಲ್ಲಿ ಇಲ್ಲಿ ಫಂಕ್ಷನ್ ಅಟೆಂಡ್ ಮಾಡಿ ಫುಡ್ಗಳು ತಿಂದು ಮತ್ತೆ ಆ ಸಿನಿಮಾ ತಕ್ಕಂಗೆ ಆ ಕ್ಯಾರೆಕ್ಟರ್ ಬರಬೇಕು ಅಂದಾಗ ಮತ್ತೆ ಟೈಮ್ ಹಿಡಿಯುತ್ತೆ. ಅದಕ್ಕೆ ಲೇಟಾಗಿ ಆಗ್ತಾ ಇದೆ ಸಿನಿಮಾಗಳು ಬರೋದು. ಸೊ ಈ ಫಿಟ್ನೆಸ್ ಅನ್ನೋದು ಇದೇ ತರ ಸರ್. ಕರೆಕ್ಟಾಗಿ ಪ್ರಾಪರ್ ಆಗಿ ಇವತ್ತಿನ ಕಾಲದಲ್ಲಿ ಕೋಟಿ ದುಡ್ಡು ಇದ್ರೂ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಸೊ ಆರೋಗ್ಯ ಕಡೆ ಕಾಪಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ ಸರ್. ಒಳ್ಳೊಳ್ಳೆ ಫುಡ್ ತಿನ್ಬೇಕಾದ್ರೆ ಅಷ್ಟೇ, ಸ್ಟ್ರೀಟ್ ಫುಡ್, ಜಂಕ್ ಫುಡ್ ಅಂತ ಅಲ್ಲ, ಹೆಲ್ದಿ ಫುಡ್ಸ್ ಸರ್. ಫ್ರೂಟ್ಸ್, ಓಟ್ಸ್, ಎಗ್, ಸೊಪ್ಪು, ತರಕಾರಿ ಅವು ಎಷ್ಟು ತಿಂತೀವಿ ನಮ್ಮ ಲೈಫ್ ಸ್ಪ್ಯಾನು ಹಾಗೇನೆ ಚೆನ್ನಾಗಿರುತ್ತೆ ಸರ್. ಇಲ್ಲಿ ಕುಡಿದ್ಬಿಟ್ಟು ಮತ್ತೆ ನಾನು ಜಿಮ್ಗೆ ಬರ್ತೀನಿ ಅಂದ್ರೆ ಅವೆಲ್ಲ ಮಿಸ್ಟೇಕು. ಆಮೇಲೆ ಸ್ಮೋಕ್ ಮಾಡ್ತಾರಲ್ಲ, ಆ ಸ್ಮೋಕ್ ಮಾಡಿದ್ರು ಇನ್ನೊಂದೇನಂದ್ರೆ ನೀವು ಬ್ರೀತ್ ಔಟ್ ಬ್ರೀತ್ ಇನ್ನೂ ಮಾಡೋಕ್ಕಾಗಲ್ಲ. ವರ್ಕೌಟ್ ಮಾಡ್ಬೇಕಾದ್ರೆ ಮಾಡ್ಬೇಕದು ಯೂಶಲಿ. ಕೆಲವ್ರು ಮಾಡೋದೇ ಇಲ್ಲ, ಯಾಕಂದ್ರೆ ಸ್ಮೋಕ್ ಮಾಡಿರೋರಿಗೆ ಆ ದಮ್ ಕಟ್ಟಕ್ ಆಗಲ್ಲ. ಅವರು ಉಸಿರು ಹಿಡ್ಕೊಂಡೇ ಹೊಡಿತಾ ಇರ್ತಾರೆ, ಆವಾಗಲೇ ಈ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ.
ಫ್ರೀ ಬ್ರೀತಿಂಗ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಇದರಲ್ಲಿ ವರ್ಕೌಟ್ ಅಲ್ಲಿ. ಆರಾಮಾಗಿ ಅದಕ್ಕೆ ಅರ್ಲಿ ಮಾರ್ನಿಂಗು ಯಾಕೆ ನಾವು ವಿಟಮಿನ್ ಡಿ ತಗೋಬೇಕು, ಸೂರ್ಯನ ಬೆಳಕು ತಗೋಬೇಕು, ಅದರಿಂದನೂ ನಮಗೆ ಪ್ರೋಟೀನ್ ಹೌದು ವಿಟಮಿನ್ ಡಿ. ವಿಟಮಿನ್ ಡಿ ಬೇಕು ಬಾಡಿಗೆ. ಅದರ ತಕ್ಕಂಗೆ ನಮ್ಮ ರೆಸ್ಟು ಅಷ್ಟೇ, ಆಲ್ಮೋಸ್ಟ್ ಒಂದು 7 to 8 hours ಸ್ಲೀಪ್ ಇರಬೇಕು. ನಿದ್ದೆ. ಫುಡ್ಡನ್ನು ಅದೇ ರೀತಿನೇ ಇರಬೇಕು ಸರ್. ಈಗ ಜಿಮ್ಗಳಲ್ಲೂ ಅದು ಇನ್ನೊಂದು ಏನಂದ್ರೆ ಇದೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ನೀನ್ ನನಗೆ ದುಡ್ಡು ಕೊಡಪ್ಪ, ನಾನು ನಿಂಗೆ ಡಯಟ್ ಚಾರ್ಟ್ ಬರ್ಕೊಡ್ತೀನಿ ಸರ್. ಎಲ್ಲರಿಗೂ ಗೊತ್ತು ಎಗ್ ತಿನ್ಬೇಕು, ಚಪಾತಿ ತಿನ್ಬೇಕು, ಬಾಯ್ಲ್ಡ್ ರೈಸ್ ತಿನ್ಬೇಕು, ಓಟ್ಸ್ ತಿನ್ಬೇಕು, ಆಮೇಲೆ ಫಿಶ್ ತಿನ್ಬೇಕು. ಹೈ ಪ್ರೋಟೀನ್ಸ್ ಇರೋದು ಫಿಶ್ ಅಲ್ಲಿ. ನೀವು ಫಿಶ್ ದಿನಕ್ಕೆ 1 kg ತಿಂತೀನಿ ಅಂದ್ರೆ ಬೇಕಾದ್ರೆ ಇದೆಲ್ಲ ಈ ಮೊಟ್ಟೆ ಗಿಟ್ಟೆ ಎಲ್ಲ ಬೇಡವೇ ಬೇಡ, ಯಾಕಂದ್ರೆ ಅದ್ರಲ್ಲಿ ಅಷ್ಟು ಪ್ರೋಟೀನ್ ಇದೆ. ಬಟ್ ಇದೆಲ್ಲ ಏನಕ್ಕೆ ಅಂದ್ರೆ ನಾವು ತಿನ್ನೋದು ಒಂದೇ ಸತಿ ಈಗ ಬರೀ ಫಿಶ್ ತಿನ್ನೋದ್ರೆ ಆಗಲ್ವಲ್ಲ, ಅದಕ್ಕೆ ಚೂರ್ನ ಡಿವೈಡ್ ಮಾಡ್ಕೊಂಡು. ಇವಾಗ ಕಾಂಪಿಟೇಷನ್ ಅಟೆಂಡ್ ಮಾಡೋರೆಲ್ಲ ದಿನಕ್ಕೆ 25-30 ಮೊಟ್ಟೆ ತಿಂತಾರೆ ಕಾಂಪಿಟೇಷನ್ ಟೈಮಲ್ಲಿ ಮಾತ್ರ. ಕರೆಕ್ಟ್, ಬೇರೆ ಟೈಮಲ್ಲಿ ತಿನ್ನಲ್ಲ. ಆಯಿಲ್ ಸ್ಟಾಪ್ ಮಾಡಿರ್ತಾರೆ, ಕಟ್ ಆಫ್ ಮಾಡಿರ್ತಾರೆ. ಆಮೇಲೆ ನೀರು ಕೂಡ ಅವ್ರು ಕುಡಿಯಲ್ಲ, ಸುಮ್ಮನೆ ಸಿಪ್ ಬೈ ಸಿಪ್ ಹಾಕಿ ಕುಡಿತಾರೆ, ಬಿಟ್ರೆ ಗಂಟೆ ಪೂರ್ತಿ ಕುಡಿಯಲ್ಲ. ಯಾಕಂದ್ರೆ ಬಾಡಿ ಒಳಗಡೆ ವಾಟರ್ ಫಾರ್ಮೇಶನ್ ಆಗೋಯ್ತು ಅಂದ್ರೆ ಅವ್ರದ್ದು ಆ ವೇನ್ಸ್ ಎಲ್ಲ ಮತ್ತೆ ಆ 6 ಪ್ಯಾಕ್ ಅನ್ನೋದೆಲ್ಲ ಕಾಣಿಸಲ್ಲ. ಅದಕ್ಕೆ ಅವ್ರ ಕಾಂಪಿಟೇಷನ್ ಮುಗಿತಾ ಇದ್ದಂಗೆ ಫಸ್ಟ್ ಐಸ್ ಕ್ರೀಮ್ ತಿನ್ಬಿಡ್ತಾರೆ. ಹೌದಾ? ಅದೇ ಇಲ್ಲ ಅಂದ್ರೆ ಸಿಟ್ರಿಕ್ ಫ್ರೂಟ್ಸ್ ಅಲ್ಲಿ ಇರ್ತಾರೆ ಅವರು ಜಾಸ್ತಿ, ಬರೀ ಆರೆಂಜ್, ಮೋಸಂಬಿ, ಕಲ್ಲಂಗರಿ ಹಣ್ಣು ಈ ತರದಲ್ಲೇ ಇರ್ತಾರೆ. ಆ ಕಾಂಪಿಟೇಷನ್ ಮುಗಿಲಿ ಅಂತ ಪಾಪ ಕಾಯ್ತಾ ಇರ್ತಾರೆ. ಅವ್ರದ್ದು ಒಂಥರ ಟಫೆಸ್ಟ್ ಜಾಬ್ ಸರ್. ಅಲ್ವಾ? ಆಮೇಲೆ ಇವಾಗ ನೋಡಿ ನಿಮ್ಗೆ ಜಿಮ್ ಅಂದ್ರಲ್ಲ, ಈಗ ನೋಡಿ ನಾನು ಆ ಟೈಮಲ್ಲಿ ತಗೋತಾ ಇದ್ದಿದ್ದು 25 ವರ್ಷದಿಂದ 3,000 ರೂಪಾಯಿ ಸಂಬಳ. ಈಗ ಇನ್ನೊಂದ್ ಏನಂದ್ರೆ ಎಲ್ಲಾ ಟ್ರೈನರ್ಸ್ಗಳಿಗೂ ಅಟ್ಲೀಸ್ಟ್ ಒಂದು 20,000 ಆಮೇಲೆ ಅದಲ್ಲದೆ ಒಂದು PT ತಗೋತು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಒಂದು 5,000 rupees ಆದ್ರೂ ಸಿಗುತ್ತೆ. ಆ ತರ ಒಂದು 5 ಜನಕ್ಕೆ ತಗೊಂಡ್ಬಿಟ್ರೆ ಅವ್ನ ಸ್ಯಾಲ್ರಿನ 45,000-50,000 ರೂಪಾಯಿ ಬರುತ್ತೆ. ಇವತ್ತಿನ ಟೆಕ್ನಾಲಜಿ ಅದೇ ಆ ತರ ಇದೆ ಸರ್. ಆಮೇಲೆ ನೀವ್ ಹೆಂಗೆ ದುಡ್ಡು ಕೊಡ್ತೀರಾ, ಇನ್ಫಾರ್ಮೇಶನ್ ಕೊಡ್ತಾರೆ. ದುಡ್ಡು ಇಲ್ಲದೆ ಯಾವ ಕೆಲ್ಸನೂ ನಡೆಯಲ್ಲ. ಆಮೇಲೆ ದುಡ್ಡು ಇದ್ರೇನೆ ಬಾಡಿ. ಥ್ಯಾಂಕ್ ಯು ಅವರೇ. ಸೊ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ, ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ದರ್ಶನ್ ಅವರ ಜರ್ನಿ ಬಗ್ಗೆ ಮಾತಾಡಿದ್ರಿ. ಅವರಿಗೆ ಜಿಮ್ ಟ್ರೈನರ್ ಆಗಿ 8-9 ವರ್ಷ. ಆಕ್ಚುಲ್ ಆಗಿ ನೀವೇ ಫಸ್ಟ್ ಜಿಮ್ ಟ್ರೈನರ್ ಆಗಿದ್ರೆ. ಸರ್ ಅದಾದ್ಮೇಲೆ ಇವಾಗ ಬಂದು ಹೇಮಂತ್ ಅಂತ ಮಾಡ್ತಾರೆ, ಐರಾವತ ಇಂದ ಹೇಮಂತ್ ಅಂತ ಮಾಡ್ತಾ ಇದ್ದಾರೆ. ಬಟ್ ಫಸ್ಟ್ ಜಿಮ್ ಬಿಗ್ ಬಾಸ್ ರಘು ಹೋಗಿದಾರಲ್ಲ, ಅವ್ರ ಜಿಮ್ ಅಲ್ಲೂ ಕೂಡ ವರ್ಕೌಟ್ ಮಾಡ್ತಾ ಇದ್ರು ಸರ್. ಅವ್ರಿಗೆ ಹೆಂಗೆ ಅಂದ್ರೆ ದರ್ಶನ್ ಸರ್ಗೆ ಈಗ ಗೋಲ್ಡ್ಸ್ ಜಿಮ್ ಅಲ್ಲೂ ಮಾಡ್ತಾ ಇದ್ರು. ಹೊಸ ಜಿಮ್ ಓಪನ್ ಆಯ್ತು, ಇಲ್ಲ ನೀವು ಬರ್ಲೇಬೇಕು ಅಂದ್ರು, ಅಲ್ಲೂ ಮಾಡ್ತಾ ಇದ್ರು. ಅದಾದ್ಮೇಲೆ ಅವ್ರ ಪರ್ಟಿಕ್ಯುಲರ್ ಇವಾಗ ಏನಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ದರ್ಶನ್ ಸರ್ಗೆ, ಓಕೆ ಏನ್ ನಾನು ಬಾಡಿ ಕಂಟ್ರೋಲ್ ಮಾಡಿದ್ರೆ ನಾನು ಹೆಂಗಿರ್ಬೋದು, ಎಷ್ಟು ಬಿಲ್ಡ್ ಮಾಡೋ. ಅದೇ ನೋಡಿ ನೀವು ಕ್ರಾಂತಿ ಮೂವಿಲಿ ಫುಲ್ ಬಿಲ್ಡ್ ಇದ್ದಾರೆ. ಈಗ ಡೆವಿಲ್ ಅಲ್ಲಿ ಬೇರೆ ತರ ಇದ್ದಾರೆ. ಹಂಗಾಗಿ ಯಾವ ಜಿಮ್ ಅಲ್ಲಿ ಮಾಡಿದ್ರು ಅವ್ರಿಗೆ ಡಸಂಟ್ ಮ್ಯಾಟರ್ ಅಲ್ವಾ? ಸೊ ಫುಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಇವತ್ತು ಗ್ಲಾಮರ್ ಆಗಿ ನೋಡಿ ಡೆವಿಲ್ ಸಿನಿಮಾ ಸಾಂಗ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಾರೆ ಸರ್. ಅದೇನೆ ಸಖತ್ ಇದಾಗೋಯ್ತು. ಏನಪ್ಪ ಇಷ್ಟೊಂದು ಚೇಂಜ್ ಓವರ್ ಆಗುವ ಅಂದ್ರೆ ಅವರು ಮಾಡ್ಲೇಬೇಕು ಅಂದ್ರೆ ಮಾಡ್ಬಿಡ್ತಾರೆ ಸರ್. ನೋಡಿ ಇಷ್ಟೆಲ್ಲ ಇನ್ಸಿಡೆಂಟ್ ಗಳ ಮಧ್ಯದಲ್ಲಿ ಆಗಿರೋದು. ಹೌದು, ಇವಾಗಲೂ ಅಷ್ಟೇ ನೋಡಿ. ಈಗೆಲ್ಲ ಟಿವಿಗಳಲ್ಲೂ ಕೂಡ ಒಂದಷ್ಟು ಟ್ರಾಲ್ ಮಾಡಿದ್ರು, ಅಯ್ಯೋ ಫುಲ್ಲು ಜೈಲ್ ಒಳಗಡೆ ಇದ್ದಾರೆ, ಫುಲ್ಲು ಮುಖ ಹೋಗ್ಬಿಟ್ಟಿದೆ ಅವ್ರದ್ದು, ಆ ಫೇಸೇ ಹೊಟ್ಟೋಗ್ಬಿಟ್ಟಿದೆ, ಹೇರ್ಸ್ ಬೇರೆ ಎಲ್ಲ ಇದಾಗ್ಬಿಟ್ಟಿದೆ. ಅದೆಲ್ಲ ಏನು ಸರ್, ದುಡ್ಡಿದ್ದಾಗ ಅದೆಲ್ಲ ಏನು ಇಲ್ವೇ ಇಲ್ಲ ಸರ್. ಹೆಂಗ್ ಬೇಕಾದ್ರೂ ನಮ್ಮ ಬಾಡಿನ ನಾವು ಚೇಂಜ್ ಮಾಡ್ಕೊಂಡ್ಬಿಡ್ಬೋದು ಇಮಿಡಿಯೇಟ್ ಆಗಿ. ಇವಾಗಲೂ ಬಂದ್ರು, ಈಗ ಸುಪ್ರೀಂ ಕೋರ್ಟ್ ಇಂದ ಈಗ ಇಲ್ಲಿ ಬಂದಿದ್ರಲ್ಲ ರೀಸೆಂಟ್ ಆಗಿ AI ಮೂಲಕ ಏನೋ ಫೋಟೋಸ್ಗಳು ಮಾಡ್ಬಿಟ್ಟಿದ್ದಾರೆ, ಅದನ್ನ ಅರ್ದ್ ಬಿಟ್ಬಿಟ್ಟಿದೆ. ಯಾಕೆ ಹಿಂಗಾಗ್ಬಿಟ್ಟಿದ್ದಾರೆ ಅಷ್ಟೇ, ಇನ್ನ ಮುಗೀತು ದರ್ಶನ್ ಸರ್ ಕತೆ, ಅವ್ರಿನ್ನ ಮತ್ತೆ ಇನ್ನ ಬರಕ್ಕಾಗಲ್ಲ ಆಚೆಯಿಂದ ಅಂತ. 100% ನಾನು ಫ್ಯಾನ್ಸ್ಗಳಿಗೆ ಹೇಳ್ತಾ ಇರೋದು, ಒಂದು ಖುಷಿ ಸಂದೇಶ ಕೊಡ್ತಾ ಇರೋದು, ಆದಷ್ಟು ಬೇಗನೆ ಬರ್ತಾರೆ ನೋಡಿ ಸರ್. ಅವ್ರು ಇನ್ನೊಂದೇನಂದ್ರೆ ಫಸ್ಟ್ ಆಫ್ ಆಲ್ ಕೇಸಲ್ಲಿ ಇನ್ವಾಲ್ವೇ ಆಗಿಲ್ಲ. 100% ರಾಜಕೀಯದ ಕುತಂತ್ರ ಸಿಕ್ಕಾಪಟ್ಟೆ ಇದೆ ಸರ್. ಸರ್ ಹಿಂಗೆ ಅಂದ್ರೆ ಇವಾಗ ನನ್ನ ಹತ್ರ ತುಂಬಾ ದುಡ್ಡಿದೆ, ನೀವು ಏನು ನಿಮ್ಮ ಹತ್ರನೂ ಒಂದು ರೇಂಜಿಗೆ ಇದೆ ಅಷ್ಟೇ, ಬಟ್ ನಿಮ್ಗಿಂತ ನನ್ನ ಹತ್ರ ಜಾಸ್ತಿ ಇದೆ ಅಂದಾಗ ನಾನು ಹೇಳ್ದಾಗ ನೀವು ಕೇಳ್ತೀರಾ ನನ್ನ ಮಾತನ್ನ ಬೇಕಾದ್ರೆ, ಯಾಕಂದ್ರೆ ನಿಮ್ಗಿಂತ ಒಂದು ಪಟ್ಟು ಜಾಸ್ತಿ ಇರ್ತೀನಿ ನಾನು. ಅದೇ ರೀತಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದನ್ನು ಕನ್ಫ್ಯೂಷನ್ ಆಗಿದ್ರು, ಓ ಸಿನಿಮಾದವ್ರು ಯಾರೋ ಹೇಳ್ಬಿಟ್ಟು ಒಳಗಡೆ ಹಾಕ್ಸ್ಬಿಟ್ಟಿದ್ದಾರೆ ದರ್ಶನ್ ಸರ್, ನಾವು ಉದ್ದೇಶ ಪೂರ್ವಕವಾಗಿ ಹಾಕಿದ್ದಾರೆ. ಸಿನಿಮಾದವ್ರು ಮಾಡಿರೋದಲ್ಲ ಸರ್, ರಾಜಕೀಯದವ್ರು ಯಾವತ್ತೂ ಆತರ ಮಾಡಲ್ಲ. ಅದೇನಕ್ಕೆ ಮಾಡ್ತಾರೆ, ಒಂದೇ ಕುಟುಂಬದಲ್ಲಿ ಇರ್ತಾರೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅನ್ನೋದು ಅವ್ರಿಗೂ ಆಸೆ. ಸೊ 100% ಇದು ರಾಜಕೀಯದವ್ರ ಕೈವಾಡ ಸಿಕ್ಕಾಪಟ್ಟ ಇದೆ. ಅಲ್ಲ, ನೀವ್ ಹೇಳಿದ ಒಂದು ಮಾತು ನಾನು ಒಪ್ಕೊಂತೀನಿ, ದುಡ್ಡಿದ್ರೆ ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ವಿತಿನ್ ನೋ ಟೈಮ್. ನೀವು ಹೆಂಗಾದ್ರೂ ಇರಿ, ದುಡ್ಡಿದ್ಯಾ 2-3 ತಿಂಗಳಲ್ಲಿ ನೀವು ಅದ್ಭುತವಾಗಿ ನೀವು ಹಂಗ ಇರ್ಲೇ ಇಲ್ಲ ಅನ್ನೋ ತರ ನೀವು ಪ್ರಿಪೇರ್ ಆಗ್ಬೋದು. ಹೌದೌದು, ದುಡ್ಡು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಅದು ಸಿಕ್ಕಾಪಟ್ಟೆ ಬೇಕೇ ಬೇಕು ಸರ್, ಅದು ವೆರಿ ಟ್ರೂ, ನಿಜ. ಥ್ಯಾಂಕ್ ಯು ಸರ್ ಅಂಜನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಸೊ ಸ್ನೇಹಿತರೆ, ಇದು ಅಂಜನ್ ಅವರ ಒಟ್ಟಾರೆ
ಸಂದರ್ಶನ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರು. ಅವರು ಸಿನಿಮಾಗೆ ನಟರಾಗಬೇಕು ಅಂತ ಬಂದರು. ಅದಕ್ಕಿಂತ ಮೊದಲು ಅವರು ದರ್ಶನ್ ಅವರಿಗೆ ಜಿಮ್ ಟ್ರೈನರ್ ಆಗಿದ್ರು ಅನ್ನುವಂತಹ ವಿಚಾರ ನಮ್ಗೆ ಹೇಳಿದರು. ಮತ್ತು ಸುಮಾರು 8-9 ವರ್ಷಗಳ ಕಾಲ ಜಿಮ್ ಟ್ರೈನರ್ ಆಗಿ ದರ್ಶನ್ ಅವ್ರಿಗೆ ಅವರು ಕೆಲಸ ಮಾಡಿದ್ರು. ಅವ್ರ ಜೊತೆ ಹೇಗಿತ್ತು ಅವ್ರ ಒಡನಾಟ, ದರ್ಶನ್ ಮತ್ತು ಸುದೀಪ್ ಅವರ ಸ್ನೇಹ ಹೇಗಿತ್ತು, ಹತ್ತಿರದಿಂದ ಅವ್ರನ್ನ ನೋಡಿರೋದ್ರಿಂದ ಸಾಕಷ್ಟು ಮಾಹಿತಿಗಳನ್ನು ಅವರು ಕೊಟ್ಟರು. ನಾವೆಲ್ಲ ಕೆಲವು ಕಲ್ಪನೆಗಳು ಇರುತ್ತೆ ಹೊರಗಡೆಯಿಂದ ನೋಡುವಾಗ ಇದು ಹೀಗೆ ಅಂತ, ಬಟ್ ಹತ್ತಿರದಲ್ಲಿರೋರಿಗೆ ಅದರ ಮಾಹಿತಿ ಗೊತ್ತಿರುತ್ತೆ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಮತ್ತು ಅವರ ಕಾಸ್ಟ್ಯೂಮ್ ಬಗ್ಗೆ ಅವರಿಗೆ ಇರುವಂತಹ ನಾಲೆಡ್ಜು, ಮತ್ತು ಅದ್ರ ಬಗ್ಗೆ ದರ್ಶನ್ ಅವರು ಹಾಕೋ ಕಾಸ್ಟ್ಯೂಮ್ಸ್ ಇರ್ಬೋದು, ಇಂಡಸ್ಟ್ರಿ ಅವರು ಹಾಕುವಂತಹ ಕಾಸ್ಟ್ಯೂಮ್ಸ್ ಇರ್ಬೋದು, ಎಲ್ಲದ್ರ ಬಗ್ಗೆಯೂ ಕೂಡ ಅವರು ಮಾತಾಡಿದರು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ. ಭಾಳ ಸಲ ನೋಡಿದ್ದೀನಿ ನಾನು, ತುಂಬ ಚೆನ್ನಾಗಿ ಬರ್ತಾಯಿದೆ ಕಂಟೆಂಟು. ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದ್ದೇ ಅಂತಂದ್ಬಿಟ್ಟು. ಇವಾಗ UI ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು, ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದೇ ಅಂತ ಅಂದ್ಬಿಟ್ಟು. ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ. ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ. ಅವರು ಪತ್ರಿಕಾ ಮಾಧ್ಯಮದಲ್ಲಿದ್ದಾಗಿದ್ದ ನನಗೆ ಪರಿಚಯ ಅವರು ಅಶೋಕ್ ಜಿ. ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು, ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.